ಬೆಳಿಗ್ಗೆ ನಾನು ಹೋಗಿದ್ದು ನಮ್ಮ ಅಜ್ಜಿ ಮನೆಗೆ. ಎರಡೆರಡು ಗಂಡು ಮಕ್ಕಳು, ಅವರಾ? ಒಬ್ಬಳ ಮಗಳು. ತುಂಬ ಒಳ್ಳೆ ಹುಡುಗಿ. ನೀವು ಒಳ್ಳೆ ಅಡ ಇದು ಕೆಟ್ಟದ್ದು ಕಲ್ತ್ಕೊಂಡು ಒಂಚೂರು ಕುಡಿಯೋದು, ಅದು ಕುಡಿಬೇಡ ಕಣಪ್ಪ. ಒಂಚೂರು ಅಷ್ಟೇ, ಒಂಚೂರು ಒಂಚೂರು ಬೇಡ. ಕರವ್ರು ದನ ಮಾಡ್ತೀವಿ, ಕರವ್ ತಿನ್ನು, ಹಾಲು ಕುಡಿ. ಜೊತೆಗೆ ಚಿಕನ್ನು ಮಟನ್ನು ಮಾಡಿದಾಗ ಒಂಚೂರು ಎಣ್ಣೆ, ಚಿಕನ್ ಮಾಡಿದಾಗ ಮಟನ್ ಮಾಡಿದಾಗ ಒಂಚೂರು ಎಣ್ಣೆ ಅಷ್ಟೇ. ನೋಡು ಮಟ ಅಡ್ಬಿಡು, ಮಟನ್ ತಿನ್ನು. ಹಾಂ, ಅಡ್ಬಿಡು. ಯಾರು ಯಾರು ಹುಡುಗ? ಯಾರದು? ಇವೇ ಇಲ್ಲಿ ಯಾರು ಬುಗ್ರಿ ಬಂದ್ಬಿಡ್ತಾರೆ, ಬುಗ್ರಿ ಆಡ್ತಾರೆ ಹುಡುಗರು, ಚಿಕ್ಕ ಮಕ್ಕಳು. ಅವರು ಈಗ ಭಂಗ ಮಾಡಂಗೆ ಆಗ್ಯಾರ. ಹೊರಗೆ ಹೋದಾನ ಈಗ ಅಂದ್ರೆ ಇವಕ್ಕೂ ಕಲಿಸ್ಬೇಡಿ. ಇಲ್ಲ, ಚಿಕ್ಕ ಮಕ್ಳು ಕಲಿಸ್ತಾರೆ ಯಾರವ? ಅವ್ರನ್ನ ನಮಗೆ ಕಲಿಸ್ತಾರೆ ಅವಾಗ. ಸಾಕು. ಹಾಗೆ ನಮ್ಮ ಅಜ್ಜಿಯಿಂದ ನಾನು ಡೈರೆಕ್ಟ್ ಬಂದೆ ನಮ್ಮ ತೋಟದ ಹತ್ರ ಆಲೂಗಡ್ಡೆ ಹಾಕ್ಸ್ಬೇಕು ಅಂತ ಮಿಷಿನ್ ಕರೆಸಿದ್ದು. ಆಲೂಗಡ್ಡೆ ಹಾಕ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದರು. ಆಲೂಗಡ್ಡೆ ಹಾಕೋ ಮಿಷಿನ್ ಬಂದಮೇಲೆ ಸ್ವಲ್ಪ ರಿಸ್ಕ್ ಕಮ್ಮಿ ಆಗಿದೆ. ಯಾಕೆಂತಂದರೆ ಬೇಗ ಆಗುತ್ತೆ, ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತಾರೆ ಅನ್ನೋದೊಂದು. ಮತ್ತು ರಿಸ್ಕ್ ಇಲ್ಲ, ಇವ್ರನ್ನ ಕರಿಬೇಕು ಅನ್ನೋಂಗಿಲ್ಲ. ದುಡ್ಡು ಅಂದಿದ್ರೆ ಸಾಕು. ಬರೀ ಸ್ವಲ್ಪ ಭೂಮಿ ಜಾಸ್ತಿನೇ ಇದೆ, ಆಲೂಗಡ್ಡೆ ಕಮ್ಮಿನೇ ಇದೆ. ಯಾಕೆ ಅಂತಂದರೆ ತಂದು ಬಿಟ್ಟು ಹತ್ತತ್ರ 20 ಡೇಸ್ ಎಬೋ ಆಗಿತ್ತು. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ಅರ್ಧ ಕಂಪ್ಲೀಟ್ ಆಗಿದೆ. ಸೊ ಪೂರ್ತಿ ಆಗುತ್ತಿರುವ ನೋಡಬೇಕು. ರೈತರ ಜೀವನ ತುಂಬ ಚೆಂದ. ಆದರೆ ಆವತ್ತಿನ ಖರ್ಚಿಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಇದ್ದರೆ ರೈತರ ಜೀವನ ತುಂಬ ಚೆನ್ನಾಗಿರುತ್ತೆ.